ನಮಸ್ಕಾರ ಸ್ನೇಹಿತರೆ. ಈಗ ನಾವು ಎಂಥ ಯುಗದಲ್ಲಿದ್ದೀವಿ ಅಂತಂದರೆ ಪ್ರತಿಯೊಂದು ಪ್ಯಾಕೇಜ್ಡ್ ಆಯಿಲ್ ಏನಿದೆಯಪ್ಪ ಅಂತಂದರೆ ಎಲ್ಲವೂ ಪಾಮ್ ಆಯಿಲಿಂದ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಓಕೆ, ಸೊ ಯಾಕಂದರೆ ಅದು ಕಡಿಮೆ ಪ್ರಮಾಣದಲ್ಲಿ ಸಿಗೋದ್ರಿಂದ ಎಲ್ಲ ರಿಫೈನ್ಡ್ ಆಯಿಲ್ಗಳಿಗೂ ಪಾಮ್ ಆಯಿಲ್ ಮಿಕ್ಸ್ ಮಾಡ್ತಾರೆ, ಅದರ ಹಿಂದ್ಗಡೆ ಬರೆದಿರ್ತಾರೆ ಕೂಡ. ಸೊ ಆ್ಯಕ್ಚುಲಿ ಅದ್ರ ಜೊತೆ ಕೆಲವೊಂದು ಕೆಮಿಕಲ್ ಕಂಟೆಂಟ್ ಆ್ಯಡ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನಾನಾ ಥರದ ರೋಗಗಳು ಆರಂಭವಾಗ್ತಿದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ನ್ಯಾಚುರಲ್ ಆಗಿ ಸಿಗುವಂತಹ ಈ ಸ್ಯಾಫ್ಲವರ್ ಆಗಿರ್ಬೋದು, ಕುಸುಬೆ ಎಣ್ಣೆ ಅಂತ ಕರಿತೀವಿ ಅದು ಆಗಿರ್ಬೋದು, ಅಥವಾ ಶೇಂಗಾದ ಎಣ್ಣೆ, ಮತ್ತು ನ್ಯಾಚುರಲಿ ನಾವೇನಪ್ಪ ಅಂದರೆ ಗಾಣದ ಎಣ್ಣೆಯನ್ನು ಬಳಸಬೇಕು. ಇಲ್ಲ ಅಂತಂದರೆ ನಾವೇನು 100-800 ರೂಪಾಯಿ ಸಿಗುತ್ತಂತಂದ್ಬಿಟ್ಟು ನಾವೇನು ರಿಫೈನ್ಡ್ ಆಯಿಲು ಅಥವಾ ಈ ಪಾಮ್ ಆಯಿಲ್ ತಂತೀವಲ್ವಾ, ಸೊ ನಮ್ಮ ಹಾರ್ಟಲ್ಲಿ ಬ್ಲಾಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಿದೆ. ಡೇ ಬೈ ಡೇ ಏನಪ್ಪ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಇಶ್ಯೂಸ್ ರೈಸ್ ಆಗ್ತಿದೆ. ಬೇಕಾದ್ರೆ ನೀವು ಊರಲ್ಲಿ ನೋಡ್ಬೋದು, ಚೆನ್ನಾಗಿರುತ್ತೆ, ಏಕದಮ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ತಿದ್ರಲ್ವಾ. ಇದನ್ನು ಒಂದು ಕಡೆ ಅಲ್ಲ, ಎಲ್ಲ ವಿಲೇಜಲ್ಲಿ ಕೂಡ ಇದು ಏನಪ್ಪ ಸಮಸ್ಯೆ ಗಾಢವಾಗಿ ಪ್ರಭಾವ ಬೀರ್ತಿದೆ. ಅದಕ್ಕೋಸ್ಕರ ನಾವು ಮೊದಲು ಏನಪ್ಪ ಅಂದರೆ ಈಗ ತಿನ್ನುವಂತಹ ತರಕಾರಿಗಳು ಕೂಡ ಎಲ್ಲ ಕೆಮಿಕಲೈಡ್ ಫರ್ಟಿಲೈಸರಿಂದನೇ ಬರ್ತಿರೋದು, ಅವಕ್ಕೆಲ್ಲ ಸ್ಪ್ರೇ ಮಾಡಿರ್ತಾರೆ. ಸೊ ಅದನ್ನು ಮಾರ್ಕೆಟಿಂದ ತಂದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಕಿಟ್ಟು ಆಮೇಲೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡಬೇಕು. ಓಕೆ, ಆ ಉಪ್ಪು ನೀರಲ್ಲಿ ಏನು ಅಂಶ ಇರ್ತದೆ ಅಂದರೆ ಕೆಮಿಕಲ್ನ ಅಬ್ಸಾರ್ಬ್ ಮಾಡುವಂಥ ಒಂದು ಕೆಪ್ಯಾಸಿಟಿ ಇದೆ ಸಾಲ್ಟ್ ವಾಟರ್ಗೆ. ಅದಕ್ಕೋಸ್ಕರ ಸಾಲ್ಟ್ ವಾಟರಲ್ಲಿ ತರಕಾರಿನ ಡಿಪ್ ಮಾಡಿಬಿಟ್ಟು ನೀವು ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ, ಸೊ ಆ ಕೆಮಿಕಲ್ ಕಂಟೆಂಟು ಡಿಸಾಲ್ವ್ ಆಗಿಬಿಡ್ತದೆ. ಸೊ ನೀವೇನಪ್ಪ ಅಂದರೆ ಆ ತರಕಾರಿಯ ಅಂಶಗಳನ್ನು ನಾವು ನಮ್ಮ ದೇಹಕ್ಕೆ ಹಾರ್ಮ್ಫುಲ್ ಆಗದೇ ಇರುತ್ತಾ ಸೇವನೆ ಮಾಡ್ಬೋದು, ತೆಗೆದುಕೊಳ್ಬೋದು. ಮತ್ತು ಇನ್ನೊಂದು ಮುಖ್ಯವಾಗಿ ನಮ್ಮ ಮನೆಯ ಮೇನ್ ಪ್ರತಿಯೊಂದು ಆಹಾರವನ್ನು ತಯಾರು ಮಾಡಬೇಕಾದ್ರೆ ಎಣ್ಣೆ, ಈ ಅಡುಗೆ ಎಣ್ಣೆಯಿಂದ ಏನಾಗ್ತದೆ ನಾನಾ ಥರದ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ. ಸೊ ಒಬ್ಯಾಸಿಟಿ ಜಾಸ್ತಿ ಆಗ್ತದೆ, ಹಾರ್ಟ್ ಅಟ್ಯಾಕ್ ಇಶ್ಯೂಸ್ ಜಾಸ್ತಿ ಆಗ್ತದೆ, ಮತ್ತು ಜಾಯಿಂಟ್ಸ್ ಆ್ಯಂಡ್ ಬೋನ್ಸ್ ಇಶ್ಯೂಸ್ ರೈಸ್ ಆಗಿದೆ, ಲೋವರ್ ವಿಷನ್ ಬರ್ತಾ ಇದೆ. ಸೊ ಬೇರೆ 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 ನಮ್ಮ ಮಲ್ಟಿಪಲ್ ಏನಪ್ಪ ಅಂತಂದರೆ ರೋಗಗಳು ರೈಸ್ ಆಗ್ತಿದೆ. ಯಾಕಂತಂದರೆ ಬರೀ ಆಯಿಲು ಒಂದೇ ಐತಂದರೆ ಓಕೆ, ಆದರೆ ಅದಕ್ಕೆ ಕೆಮಿಕಲ್ ಕಂಟೆಂಟ್ ಆ್ಯಡ್ ಮಾಡೋದ್ರಿಂದ, ಯಾಕಂತಂದರೆ ನೀವು ಎಲ್ಲ ಒಂದಿಷ್ಟು ಎಜುಕೇಟೆಡ್ ಮಂದಿ ನೀವು ನೋಡ್ಬೋದು, 4-5 kg ಹಾಕಿದರೆ 1 kg ಎಣ್ಣೆ ಬರ್ತದಂತೆ ಗಾಣದಲ್ಲಿ. ಸೊ ಇವರು 1 kg ಇದು ಶೇಂಗಾ ಅಥವಾ ಯಾವುದೇ ಒಂದು ತೊಗೊಳ್ಳಿ, ಅದೆಲ್ಲ 90-100 ರೂಪಾಯಿ ಇರ್ತದೆ. ಸೊ 400 ರೂಪಾಯಿ kg ಆಗ್ತದೆ ನಾವೆಲ್ಲವನ್ನು ತೊಗೋಬೇಕಂತಂದರೆ. ಇವರು 100 ರೂಪಾಯಿ 200 ರೂಪಾಯಿಗೆ ಎಣ್ಣೆ ಕೊಡ್ತಾರೆ. ಸೊ ವಿತೌಟ್ ಕೆಮಿಕಲ್ ಆ್ಯಡ್ ಮಾಡಲಾರ್ದೆ, ವಿತೌಟ್ ಬೇರೆ ಕಡಿಮೆ ಪ್ರಮಾಣದ ಎಣ್ಣೆಯನ್ನು ಹಾಕಲಾರ್ದೆ ಯಾವುದೂ ಪ್ರಿಪೇರ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ ಆಲ್ಮೋಸ್ಟ್ ಆಗಿ ನೀವೇನು ಮಾಡಿ ಸ್ವಲ್ಪ ನ್ಯಾಚುರಲ್ ಆಗಿ ಸಿಗುವಂತಹ ಈ ಗಾಣದ ಎಣ್ಣೆದ ಕಡೆ ಫೋಕಸ್ ಮಾಡಿ ಆಯಿಲನ್ನು ಚೇಂಜ್ ಮಾಡಿ, ಕುಕ್ಕಿಂಗ್ ಆಯಿಲ್ನ ಚೇಂಜ್ ಮಾಡಿ. ಆದಷ್ಟು ಮನೆಯಲ್ಲಿ ಒಂದೇ ಥರದ ಎಣ್ಣೆಯನ್ನು ಬಳಸಬಾರ್ದು. ಒಂದು ಸರಿ ಏನಪ್ಪ ಅಂದರೆ ಗ್ರೌಂಡ್ನಟ್ ಅಂದರೆ ಶೇಂಗಾದ ಎಣ್ಣೆ ಬೆಳೆಸಿ, ಕುಸುಬೆ ಎಣ್ಣೆ ಬೆಳೆಸಿ, ಕೊಕೊನಟ್ ಆಯಿಲು. ಸೊ ಬೆಳಗ್ಗೆ ಎದ್ದ ತಕ್ಷಣ 1 ಸ್ಪೂನ್ನ ಖಾಲಿ ಹೊಟ್ಟೆಯಲ್ಲಿ ಕೊಕೊನಟನ್ನು ಬಳಸಿ. ಬಾಡಿ ಡಿಟಾಕ್ಸ್ ಮಾಡ್ತದೆ, ರೆಜುವಿನೇಟ್ ಮಾಡ್ತದೆ, ನಿಮ್ಮ ಸೆಲ್ನ ನೌರಿಷ್ ಮಾಡ್ತದೆ. ಸೊ ಹೀಗಾಗಿ ಒಂದೇ ಮತ್ತು ಆಲಿವ್ ಆಯಿಲ್ ಅವಾಗವಾಗ ಏನಪ್ಪ ಅಂದರೆ ಆಲಿವ್ ಆಯಿಲ್ ಬಳಸಿ. ಒಂದೇ ಆಯಿಲನ್ನು ಬಳಸ್ಬಾರ್ದು, ಮಲ್ಟಿಪಲ್ ಈ ಸೂರ್ಯಕಾಂತಿ ಎಣ್ಣೆನ ಬಳಸಿ. ಸೂರ್ಯಕಾಂತಿನ ಹೋಗಿ ಈಗೆಲ್ಲ ಏನಪ್ಪ ಅಂದರೆ ನಮ್ಮ ಹೆಲ್ತ್ಗೋಸ್ಕರ ಹೆಲ್ತ್ ಈಸ್ ವೆಲ್ತ್. ನೌ ಡೇಸ್ ಹೆಲ್ತ್ ಈಸ್ ವೆಲ್ತ್, ಇನ್ಫಾರ್ಮೇಷನ್ ಆಲ್ಸೋ ಎ ವೆಲ್ತ್. ಈಗ ನಾನು ಕೊಡ್ತಾ ಇರೋದು ದಿಸ್ ಇಸ್ ಅ ವೆಲ್ತ್ ಇನ್ಫಾರ್ಮೇಷನ್. ಯಾಕಂದ್ರೆ ಭಾಳ ಜನ ಕೊಡೋಲ್ಲ ಈ ಇನ್ಫಾರ್ಮೇಷನ್. ಅದಕ್ಕೋಸ್ಕರ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಈಗ ನೋಡಿದ್ರಲ್ಲ, ಕೋವಿಡ್ ಟೈಮಲ್ಲಿ ಯಾವ ಥರ ಹೆಣಗಳನ್ನು ಯಾವ ಥರ ಒಂದು ಹಂದಿ ಥರ ಪ್ರಾಣಿಗಳ ಥರ ಎಸಿತಾ ಇದ್ರಲ್ವಾ. ಸೊ ಹ್ಯೂಮನ್ ಲೈಫ್ ಈಸ್ ವೆರಿ ಪ್ರೀಸಿಯಸ್. ನಾವು ಏನೇನೋ ತಿಂದ್ಬಿಟ್ಟು ಬೇಗ ಈ ದೇಹವನ್ನು ನಶಿಸಬಾರ್ದು. ಸೊ ಇದೊಂದು ಎಸೆನ್ಸ್ ಇದೆ, ಕೋರ್ ಎಸೆನ್ಸ್ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಇದನ್ನು ರೈಟ್ಫುಲ್ ವೇಯಲ್ಲಿ ಲೀಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿಪ್ಪ ಅಂದರೆ ಶುದ್ಧವಾದಂತಹ ಆಹಾರ ಕ್ರಮಗಳನ್ನು ಅನುಸರಿಸಿದ್ರೆ ಏನಾಗುತ್ತೆ ಅಂದರೆ ನಮ್ಮದು ಲೈಫ್ ಲಾಂಗಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ನಾವು ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ನಮಗೆ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋಗಳನ್ನ ವಾಚ್ ಮಾಡಿ. ಥ್ಯಾಂಕ್ ಯು.